ಸಾಧಿಸಬೇಕೆಂದಿರುವ ನಿನ್ನ ಆಸೆಗೆ ನೀರು ಸುರಿದು ಅಂದು ಹೆಮ್ಮರವಾಗಿ ಬೆಳೆದ ಮೇಲೆ ನಿನ್ನ ಉಸಿರನ್ನು ಪರಶಿವನ ಪಾದಕ್ಕೆ ಅರ್ಪಿಸಿ ನಿನ್ನ ಸಂಪತ್ತನ್ನು ದೋಚಿ ನಾನು ದರ್ಪದಿಂದ ಮೆರೆದಿದ್ರೆ ನನ್ನ ಹೆಸರು ಗಜೇಂದ್ರನೇ ಅಲ್ಲ. ಗಜೇಂದ್ರನಿಗೆ ಬಾಗಿ ನಡೆದರೆ ಬದುಕು, ಶಟದು ಬಂದರೆ ನೋವು ಜೊತೆ ಸಾವು. ಎಲ್ಲಿದ್ದೆ ಇಷ್ಟು ದಿನ? ದುಬೈನಲ್ಲಿದ್ದೆ. ದುಬೈಲೇನು ಶೇಂಗಾ ಹರಿಯಕ್ ಹೋಗಿದ್ದೇನಲ್ಲೇ? ಗಜೇಂದ್ರ, ನೀನು ಇಲ್ಲಿಗೆ ಬಂದಿರೋದು ನನಗೆ ಆನೆ ಬಲ ಬಂದಂತಾಯ್ತು. ಏ ಶಿವ್ಯಾ, ಮುಗಿತ್ಲೇ ಮಗನೇ ನಿನ್ನ ಕಥೆ. ಅಂದು ಹನುಮಂತ ರಾವಣ ರಾಜ್ಯಕ್ಕೆ ಹೋಗಿದ್ದು ಸೀತೆಯಂತರ್ಲೆಂದು. ಆದರೆ ಇಂದು ಆ ಕಾಂಚನ ಶಿವನನ ಮನೆ ಸೇರಿದ್ದು ಅವನ ಮನೆ ಬುಡಮೇಲು ಮಾಡಲೆಂದು. ಗಜೇಂದ್ರ, ಇಲ್ಲಿಗೆ ಬರುವ ಸೂರ್ಯನಿಗೆ ಕಟ್ಟು ಕತೆ ಹೇಳಿ ಅವನ ಮನಸ್ಸಿನಲ್ಲಿ ಸೇಡು ಹುಟ್ಟುವಂತೆ ಮಾಡಿ ಅಲ್ಲಿವರೆಗೆ ನಾನು ಆ ಶಿವ್ಯಾನ ಹೆಂಡತಿ ಸೌಂದರ್ಯಳ ಶೀಲ ಸುಟ್ಟು ಬರುತ್ತೆ. ಮಗನೇ ರಾಜ, ನೀನು ನನ್ನ ಕೈಯಲ್ಲಿ ಕೊತ್ತಂಬರಿ ಬೀಜ. ರೂಪಾಯಿ ರಾಜ, ದುರಾಸ ದುಃಖ ಮೂಲ ನಿನಗೆ ತಿಳಿಯದು. ಈ ಗಜೇಂದ್ರನ ಜ್ವಾಲ. ನಿಧಾನವಾಗಿ ಕತ್ತರಿಸಿ ಹಾಕುತ್ತೀನಿ ನಿನ್ನ ಬಾಲ. ಗಜೇಂದ್ರ, ನಿನ್ನ ಮಾತಿನಂತೆ ಆ ಸೂರ್ಯನನ್ನು ಕರೆದುಕೊಂಡು ಬಂದಿದ್ದೇನೆ. ಅದೇನಂತ ಮಾತನಾಡಿ. ಸೂರ್ಯ, ನಿನ್ನ ತಿಳಿದುಕೊಂಡಂತೆ ಆ ಶಿವಣ್ಣ ಒಳ್ಳೆಯವನಲ್ಲ. ನಿನ್ನ ತಾಯಿಗೆ ವಿಷ ಹಾಕಿಕೊಂಡ ದ್ರೋಹಿಯವನು. ಹೌದು ಗಜೇಂದ್ರ, ಈಗಷ್ಟೇ ನನಗೂ ಕಾಂಚನ ತಿಳಿಸಿದವರು ಅವನೊಬ್ಬ ಕುತಂತ್ರಿ ಅಂತ. ಸೂರ್ಯ, ಇನ್ನೊಂದು ವಿಷಯ, ಆ ಅರ್ಜುನ ಶಿವನನ ಸ್ವಂತ ತಮ್ಮನಲ್ಲ. ಅವನೊಬ್ಬ ಇದೇ ಭೀಮನಗರದಲ್ಲಿ ಇರ್ತಕ್ಕಂತಹ 16 ಗಲ್ಲಿಯಲ್ಲಿ ಓಣಿಯಲ್ಲಿ ಇರ್ತಕ್ಕಂತಹ ಆ ವಿಲಾಸತ್ಯ ಮತ್ತು ವಚಲು ಕಾಕ ಅವರಿಗೆ ಹುಟ್ಟಿದ ಒಬ್ಬ ಅನಾಥನವನು. ಹೌದಾ? ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಇದನ್ನು ಹೇಳಿ ತುಂಬಾ ಒಳ್ಳೆ ಕೆಲಸ ಮಾಡಿದಿರಿ. ಇನ್ನೊಂದು ವಿಷಯ,
ಸೂರ್ಯ, ನೀನು ಮಾರಿದರೆ ಈ ಅಣ್ಣನ ಅರಮನೆಯ ಅಧಿಕಾರ ಶಿವಣ್ಣನ ನಂತರ ಆ ಅರ್ಜುನನ ಪಾಲಾಗುತ್ತದೆ. ರಘು, ಗಜೇಂದ್ರ, ನನಗೆ ಸ್ವಲ್ಪ ಧೈರ್ಯ ಕಡಿಮೆ. ನೀವಿಬ್ಬರು ಸೇರಿ ನನಗೆ ಧೈರ್ಯವನ್ನು ನೀಡಿದರೆ ಆ ಅಣ್ಣನ ಅರಮನೆಗೆ ಸರ್ವಶಕ್ತಿ ಆಸ್ತಿಯನ್ನು ನಾನೇ ಪಡೆದುಕೊಳ್ಳುತ್ತೇನೆ. ಆದರೆ ನಿಮ್ಮ ಧೈರ್ಯ ನನಗೆ ಬೇಕು. ಸಾಯದ ಚಿಂತೆ ಬಿಡು ಸೂರ್ಯ, ನಿನ್ನೊಂದಿಗೆ ನಾವು ಇರ್ತೇವೆ. ಲೇ ಶಿವ, ನೀನು ಮಾಡಿದ್ದೆ ಆಟ ಎನ್ನುತ್ತಲೇ ಮಗನೇ, ಇನ್ನು ಮುಂದೆ ನೋಡು ನಾವು ಮಾಡಿದ್ದೇ ಆಟ. ಸೌಂದರ್ಯ, ಕುದುರೆಯ ಓಟದ ಸ್ಪರ್ಧೆಯಲ್ಲಿ ಈ ಸಲವು ನನ್ನ ತಮ್ಮನಿಗೆ ಗೆಲ್ಲವನೇ ಅಲ್ಲವೇ? ಅಯ್ಯೋ, ಗೆಲ್ಲಬಹುದು ಅಂತ ಇದ್ರಲ್ಲ, ಖಂಡಿತವಾಗೂ ಗೆದ್ದೆ ಗೆಲ್ತಾನ್ರಿ. ಆ ನಂಬಿಕೆ ನನಗಿದೆ, ಅದರಲ್ಲಿ ಯಾವ ಸಂದೇಹನೂ ಇಲ್ಲ. ನಿಜ ಸೌಂದರ್ಯ, ನನ್ನ ತಮ್ಮನಿಗೆ ಸಾಹಸ ಅಂದರೆ ಸಾಹಸ. ಅವನು ಹಠವಾದಿ, ಛಲವಾದಿ. ಅವನ ಮೇಲೆ ನಂಬಿಕೆ ಇದೆ. ಈ ವರ್ಷವೂ ಅವನೇ ಗೆಲ್ಲುವನು. ಖಂಡಿತವಾಗಿರಿ. ಅದು ಅಲ್ಲದೆ ನನ್ನ ಮೈದುನ ಗೆದ್ದು ಬೆಳ್ಳಿ ಕಡಗವನ್ನ ತರ್ತಾನಲ್ಲ, ಆವಾಗ ನೋಡಿ ಊರು ತುಂಬಾ ಅವನ ಮೆರವಣಿಗೆನ ಅದ್ಧೂರಿಯಾಗಿ ಮಾಡೋಣ. ಸೌಂದರ್ಯ, ನಿನ್ನಿಷ್ಟಂತೆ ಆಗಲಿ ಸೌಂದರ್ಯ, ಆಗಲಿ. ಸೌಂದರ್ಯಕ್ಕೆ ತಕ್ಕ ಸೌಂದರ್ಯ ನಿನ್ನದು. ಗಂಡನಿಗೆ ಒಳ್ಳೆಯ ಹೆಂಡತಿಯಾಗಿ, ಮೈದುನಿಗೆ ಒಳ್ಳೆಯ ತಾಯಿಯಾಗಿ, ಈ ಅಣ್ಣನ ಅರಮನೆಗೆ ಭಾಗ್ಯಲಕ್ಷ್ಮಿ ಆಗಿರುವ ನಿನ್ನನ್ನು ವರ್ಣಿಸಲು ಮಾತುಗಳು ಸಾಲವ ಸೌಂದರ್ಯ. ಹಾ ಹಾ, ಸಾಕು ಸಾಕು. ಏನ್ರಿ ಅವಾಗ್ನಿಂದ ನೋಡ್ತಾ ಇದ್ದೀನಿ, ಬರೀ ನನ್ನ ಹೊಗಳ್ತಾನೆ ಇದ್ದೀರಲ್ಲ. ಮತ್ತೆ ನಿಮ್ಮ ಹೆಂಡತಿಗೆ ಮತ್ತೆ ಹೇಳು ಸೌಂದರ್ಯ. ನಿಮಗೆ ನಾನು ಮುತ್ತು ಕೊಡಬೇಕು ಅಂತ ಆಸೆ ರೀ. ಹೌದು ಸೌಂದರ್ಯ, ನಿನ್ನ ಕೆನ್ನೆಗಳಿಗೆ ಮುತ್ತು ಕೊಡಲು ನನ್ನ ತುಟಿಗಳು ಕಾದಿವೆ. ಬಾ ಹತ್ತಿರ ಚೆಲುವೆ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನದ ಆನಂದವೇ. ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಆಹಾ ಆಹಾ.
ಏನ್ರಿ, ನಿಮ್ಮ ಹತ್ರ ನಾನೊಂದು ಮಾತು ಕೇಳ್ತೀನಿ, ನಡೆಸಿಕೊಡ್ತೀರಾ? ಹೇಳು ಸೌಂದರ್ಯ, ಅದೇನಂತ? ನೋಡಿ, ಎಂಥ ಸಂದರ್ಭ ಬಂದರು, ಎಂಥ ಸಮಯ ಬಂದರು, ಯಾವುದೇ ಕಾರಣಕ್ಕೂ ಈ ಅಣ್ಣನ ಮನೆ ಒಡೆದು 2 ಭಾಗ ಆಗಬಾರ್ದು. ಹಾಗೆ ನೋಡ್ಕೊಳ್ತೀನಿ ಅಂತ ನನಗೆ ಭಾಷೆ ಕೊಡಿ. ಆಗಲಿ ಸೌಂದರ್ಯ, ಈ ಅಣ್ಣನ ಮನೆ ಎರಡಾಗಲು ನಾನು ಅವಕಾಶ ಕೊಡುವುದಿಲ್ಲ. ಸಂತೋಷ ರೀ. ಹಾಂ ನೋಡಿ, ನೀವೊಂದು ಕೆಲಸ ಮಾಡಿ. ಹಾಗೂ ನಮ್ಮ ಅರ್ಜುನ ಇದೇ ಅಗಸಿ ಬಾಗಿಲಿಗೆ ಹತ್ರ ಬಂದಿರ್ತಾನೆ ಅಂತ ಕಾಣುತ್ತೆ. ನೀವು ಹೋಗಿ ಕರೆದುಕೊಂಡು ಬನ್ನಿ, ನಾನು ಅವನಿಗೆ ಆರತಿ ಮಾಡೋಕ್ಕೆ ಸಿದ್ಧತೆ ಮಾಡ್ತೀನಿ. ಆಗಲಿ ಸೌಂದರ್ಯ. ಬೇಗ ಬಂದ್ಬಿಡಿ, ಬೇಗ ಬನ್ನಿ, ನಿಮ್ಮ ದಾರಿನೇ ಕಾಯ್ತಾ ಇರ್ತೀನಿ ರೀ. ಬೇಗ ಆರತಿ ಸಿದ್ಧತೆ ಮಾಡಬೇಕು. ಇಂದು ಈ ರೂಪಾಯಿ ರಾಜನ ಆಗಮನ ಈ ಅಣ್ಣನರ ಮನೆಗೆ. ಏಕೆ ಗೊತ್ತಾ? ಸೇಡು. ನನ್ನ ಮುಖದ ಮೇಲೆ ನಾಣ್ಯ ಎಸೆದು ಅವಮಾನ ಮಾಡಿದ ಶಿವ್ಯಾನ ಹೆಂಡತಿ ಶೀಲ ಸುಡಲು. ಏ ಶಿವ್ಯ, ಮೊದಲನೇ ಪ್ರವೇಶದಲ್ಲಿ ಗೆಲುವು ನಿನ್ನದಾದ್ರೆ ಇಂದಿನ ಪ್ರವೇಶದಲ್ಲಿ ಗೆಲುವು ನನ್ನದು. ಸೌಂದರ್ಯ, ಏ ಸೌಂದರ್ಯ, ಯಾರು? ಓ ನೀನಾ? ಏನು ಇಲ್ಲಿಗೇಕೆ ಬಂದೆ? ಏ ಸೌಂದರ್ಯ, ಕಾರಣವಿಲ್ಲದೆ ಬರುವನಲ್ಲ ಈ ರಾಜ. ಏನದು ಕಾರಣ? ಏ ಸೌಂದರ್ಯ, ಸಮಯ ವ್ಯರ್ಥ ಮಾಡದೆ ಕಾರಣ ಬಿಡಿಸಿ ಹೇಳುತ್ತೇನೆ, ಕೇಳು. ಮನೆಗೆ ಬಂದಿದ್ದು ಆಯ್ತು, ಕಾರಣ ಅಂತ ಹೇಳಿದ್ದು ಆಯ್ತು. ಮೊದಲು ತಲೆಗಿಲಿಂದ ನನ್ನ ಮೈದುನ ಬರ್ತಾನೆ, ನಾನು ಆರತಿ ಸಿದ್ಧತೆ ಮಾಡಬೇಕು. ತೊಲಗಾಚೆ. ಸೌಂದರ್ಯ, ಮನೆಗೆ ಬಂದಿರುವ ಈ ಸಾರಥಿಗೆ ಆರತಿ ಎತ್ತುವುದನ್ನು ಬಿಟ್ಟು ಆ ನಿನ್ನ ಹುಚ್ಚು ಮೈದನಿಗೆ ಆರತಿ ಎತ್ತುವನಲೇ ಹುಚ್ಚು ಹೆಣ್ಣೆ. ಏನಿನ ಮಾತಿನ ಅರ್ಥ? ಅರ್ಥ ಸಮಯ ವ್ಯರ್ಥ ಮಾಡದೆ ಅರ್ಥ ಬಿಡಿಸಿ ಹೇಳುತ್ತೇನೆ, ಕೇಳು. ಸೌಂದರ್ಯ, ರೂಪರಾಶಿಯ ಸಂಪತ್ತು ನಿನ್ನದು. ಆ ನಿನ್ನ ಸಂಪತ್ತಿನ ಸಾಮ್ರಾಜ್ಯವನ್ನು ಆಳುವ ಆಸೆ ನನ್ನದು. ಮುಚ್ಚು ಬಾಯಿ ದುರಾತ್ಮ. ಏನು ನನ್ನ ಸೌಂದರ್ಯವನ್ನ ಹೊಗಳೋದಕ್ಕೆ ನೀನ್ ಯಾವನೋ? ನನಗೆ ನನ್ನ ತಾಳಿ ಕಟ್ಟಿದ ನನ್ನ ಗಂಡ ಇದ್ದಾನೆ. ಏ ಸೌಂದರ್ಯ, ಆ ನಿನ್ನ ಗಂಡನಿಗೆ ಹಳ್ಳ ತೊಡಲು ನನ್ನ ಹತ್ರ ಇದೆ ಖಳನಾಯಕರ ತಂಡ. ನಿನ್ನ ತಂಡ ಸಿದ್ಧ ಮಾಡಿ ಬಂದ್ರೆ ಆ ತಂಡವನ್ನೇ ಛಿದ್ರ ಮಾಡುವನು ನನ್ನ ಮೈದುನ ಅರ್ಜುನ ಪುಂಡ. ಆ ನಿನ್ನ ಪುಂಡ ಮೈದುನಿಗೆ ಹಳ್ಳ ತೋಡುವನು ಈ ಭಂಡ. ದಾರಿ ತಪ್ಪಿ ನಡೆದ್ರೆ ಕಟ್ಟಬೇಕಾಗುತ್ತೆ ದಂಡ. ಆ ದಂಡದ ಪ್ರತಿಫಲ ಪಡೆಯಲಾರದೆ ಬಿಡಲಾರ ಈ ಮಂಡ. ಮಂಡ, ನನ್ನ ಗಂಡನ ಮುಂದೆ ಹೇಳೋ ನಿನ್ನ ಶೂರತನ, ಹಾರಿಸುವನು ನಿನ್ನ ಚಂಡ. ಏ ಸೌಂದರ್ಯ, ಆ ನಿನ್ನ ಗಂಡ ನನ್ನನ್ನು ಕಂಡರೆ ಹೆದರಿ ಹೋಗುವನು. ಆ ನಿನ್ನ ಗಂಡನೊಬ್ಬ ಚಂಡ. ಮುಚ್ಚ ಬಾಯ್. ನನ್ನ ಗಂಡನ ಕೆಣಕಲು ಬಂದ್ರೆ ಹಾರೋದು ಅವನ ಕೈಯಲ್ಲಿ ನನ್ನ ರೊಂಡ. ರುಂಡ. ಸೌಂದರ್ಯ, ಗಂಡನ ಪೌರುಷ ಕೊಚ್ಚಿ ಹೇಳಿದರೆ ಮೆಚ್ಚಿಕೊಳ್ಳಲು ಇಲ್ಯಾರು ಹುಚ್ಚರಿಲ್ಲ. ಸುಮ್ಮನೆ ಬಾರಲೇ ಬಣ್ಣದ ಹೆಣ್ಣೆ. ದೂರ ನಿಲ್ಲು. ಅದೆಂದಿಗೂ ಅಸಾಧ್ಯವಾದ ಮಾತು. ಪರ ಹೆಣ್ಣು ಅಂದ್ರೆ ಹೆತ್ತ ತಾಯಿಯ ಸಮಾನ ಅಂತ ತಿಳಿದು ಬದುಕಬೇಕು ಕಣೋ. ಬದುಕೋದನ್ನ ಕಲಿ.
ಏ ಸೌಂದರ್ಯ, ಜೀವನ ಎಂಬುದು ಕದನ ದುರಾಸೆ ಆಡುತ್ತಿದೆ, ತಾಂಡವಾಡುತ್ತಿದೆ ಇಲ್ಲಿ ಪ್ರತಿದಿನ. ಜೀವನದ ಪಾಠ ನನಗೆ ಬೇಡ. ಸುಮ್ಮನೆ ನೀನು ನನ್ನನ್ನು ಸೇರಲು ಸಮ್ಮತಿಸಿದರೆ ಸರಿ, ಇಲ್ಲವಾದರೆ ಸದ್ದಿಲ್ಲದೆ ಆ ನಿನ್ನ ಶಿವನನ್ನು ಶಿವನ ಪಾದಕ್ಕೆ ಕಳಿಸುತ್ತೇನೆ. ಬಿಡ ಕೈನ ಪಾಪಿ, ನೀನು ಹೆದರದ ಕ್ಷಣ ಬಂದು ನಿನಗೆ ಸೆರೆ ಹಾಸೋ ಹೇಳಿ ಅಲ್ವೋ ನಾನು? ಒಂದು ಹೆಣ್ಣು ತಾಳಿ ಕಟ್ಟಿದೆ ಗಂಡ ದೇವರು ಸರ್ವಸ್ವ ಅಂತ ತಿಳಿದು ನಡಿಬೇಕು. ಬೇರೊಬ್ಬರಿಗೆ ಸೆರೆ ಹಾಸಿದ್ರೆ ಅವಳ ಬಾಳು ಬಂಗಾರ ಆಗಲ್ಲ ಕಣೋ, ಬಾಳು ಮಣ್ಣಾಗುತ್ತೆ. ನನಗೆ ನನ್ನ ತಾಳಿ ಕಟ್ಟಿದ ಗಂಡ ದೇವರು, ನನ್ನ ಹಣೆಯ ಕುಂಕುಮ ನನ್ನ ದೇವರು. ಕುಂಕುಮ ಕಲಿಯುಗದಲ್ಲಿ ಕುಂಕುಮದ ಬಗ್ಗೆ ಕಳಕಳಿ ಇಟ್ಟು ಮಾತನಾಡಿದ ಮೊದಲು ಹೆಣ್ಣು ನೀನು. ಸೌಂದರ್ಯ, ಗರ್ತಿಗೆ ಕುಂಕುಮ ಭೂಷಣ, ಅದು ಬರೀ ಭಾಷಣ. ಕರಡು ಕಾಂಚನದ ಆಸೆಗೆ ಗಂಡನಿಗೆ ತೋರಿಸೋಳು ಮಸನ. ಕುಂಕುಮ ಎನ್ನುವುದು ಹಣೆಗೆ ಹಚ್ಚು ಕಾಲ ದೂರಾಯ್ತು, ಈಗೇನಾದ್ರೂ ಟಿಕ್ಲಿ ಕಾಲ. ಸುಮ್ಮನೆ ಕಾಲ ಹರಣ ಮಾಡಬೇಡ, ಬಾರಲೇ ಬಣ್ಣ. ಬಿಡೋ ಕೈನ. ಏನೋ ಪಾಪಿ ನೀಚ, ಯಾರಿಲ್ಲದ ಸಮಯ ಸಾಧಿಸಿ ಒಂಟಿ ಹೆಣ್ಣು ಸಿಕ್ಕಳು ಅಂತ ಬಲತ್ಕರಿಸಕ್ಕೆ ನೋಡ್ತಾ ಇದೀಯಾ? ನಿನ್ನ ಯಾವ ತರಲೆ ಹೊಡಿಬೇಕು? ಏಯ್ ನೋಡು, ಈ ನಮ್ಮ ಭಾರತ ಭೂಮಿಯಲ್ಲಿ ಹೆಣ್ಣಿಗೆ ಮಾನ ಇದೆ, ಈ ತಾಳಿಗೆ ಸ್ಥಾನ ಇದೆ. ಕೊರಳಲ್ಲಿ ತಾಳಿ ನೋಡು, ಈ ತಾಳಿಗಾದ್ರೂ ಬೆಲೆ ಕೊಟ್ಟು ತೊಲಗಾಚೆ ಇಲ್ಲಿದ್ದ. ತಾಳಿ ಗಂಡನೆದುರು ತಾಳಿ, ಮಿಂಡನೆದುರು ಗೂಳಿ. ಕತ್ತಲಾದರೆ ಶುರುವಾಗುವುದು ನಿಮ್ಮಂತವ್ರ ಹೊಲಸು ಚಾಳಿ. ಇದೇನು ನನಗೆ ಹೊಸದಲ್ಲ, ತಾಳಿಯ ಬಿಂಕ ಬಿಟ್ಟು ಬಾರಲೇ ಹುಚ್ಚು ಹೆಣ್ಣೆ. ನೀಚ, ಪವಿತ್ರವಾದ ತಾಳಿಯ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ನಿನ್ನ ಮಚ್ಚೆಯಿಂದ ಹೊಡಬೇಕಾದಿತ್ತು. ಎಚ್ಚರ, ನನ್ನ ಗಂಡ ಬರೋದೊಳಗಾಗಿ ಮೊದಲು ತಲಗೊಯ್ಲಿಂದ ತೊಲಗಾಚೆ. ಸೌಂದರ್ಯ, ಮಾವಿನ ಹಣ್ಣಿನ ಗಿಡದೊಳಗೆ ಮಾಗಿ ನಿಂತಿರುವ ಹಣ್ಣು ನೀನು, ಅದನ್ನು ತಿನ್ನಲು ಬಂದಿರುವ ಗಿನಿ ನಾನು. ಬಾರಲೇ ನಿನ್ನ ಹುಚ್ಚು ಹೆಣ್ಣೆ, ಬಾ. ಬೇಡ ರಾಜ, ಬೇಡ. ನೋಡು, ಈ ವಿಷಯ ಏನಾದ್ರು ನನ್ನ ಮೈದುನ ಕಿವಿಗೆ ಬಿದ್ದಿದ್ದೆ ಆದ್ರೆ ನಿನ್ನ ನಿಂತ ಜಾಗದಲ್ಲಿ ತುಂಡ ಕತ್ತರಿಸಿ ಬೀದಿಲಿರುವ ನಾಯಿಗಳಿಗೆ ಹಾಕ್ಬಿಡ್ತಾನೆ. ಎಚ್ಚರ ಇರ್ಲಿ. ಏ ಸೌಂದರ್ಯ, ನಿನ್ನ ಮೈದುನ ನೋಡಲಷ್ಟೇ ದಪ್ಪನಿದ್ದಾನೆ, ಆದರೆ ನನ್ನ ಹತ್ರ ಅವನ ಒಂದು ಹುಳ. ಅದನ್ನು ಹೊಸಕಿ ಹಾಕುವುದೇನು ನನಗೆ ಹೊಸದಲ್ಲ. ಕುಡಿಯುವ ನೀರನ್ನೇ ಕಲಕಿಸಿ ಬಿಡುವ ಜಾನ ನೀವನು. ಅದೇ ಕಲುಕಿದ ನೀರನ್ನ ತಿಳಿ ಮಾಡಿ ಅದೇ ನೀರನ್ನ ಕುಡಿಯೋ ಹೆಣ್ಣು ನಾನು. ಭಲೆ ಸೌಂದರ್ಯ, ಭಲೆ. ಜಡೆ ಹೆಣಿಯುವ ನಿನಗಿಷ್ಟಿರ್ಬೇಕಾದ್ರೆ ಇನ್ನು ಮೀಸೆ ಹೊತ್ತಿರುವ ನನಗೆಷ್ಟಿರ್ಬೇಡ. ಈಗ ತೋರಿಸುವೆ ನನ್ನ ಕೈ ಚಳಕ. ರಾಜ, ಬೇಡ ಬೇಡ ಅಂತ ಹೇಳಿದ್ರು ಒಲ್ಲದ ಹೆಣ್ಣಿಗೆ ಒತ್ತಾಯಿಸೋದು ಇದು ಅಪರಾಧ ರಾಜ, ಅಪರಾಧ. ಏ ಸೌಂದರ್ಯ, ನಿನಗೆ ಮನಸ್ಸಿಲ್ಲವೇ? ಸರಿ, ನಿನಗೆ ಒಂದು ಅವಕಾಶ ಕೊಡ್ತೇನೆ. ಈ ನಾಣ್ಯ ತೋರುತ್ತೇನೆ. ರಾಜ ಬಿದ್ದರೆ ನಿನ್ನನ್ನು ಬಿಡುವುದಿಲ್ಲ, ರಾಣಿ ಬಿದ್ದರೆ ನಿನ್ನನ್ನು ಬಿಟ್ಟು ಹೋಗುತ್ತೇನೆ. ಬಿದ್ದಿರುವುದು ರಾಜ. ಸೌಂದರ್ಯ, ನಿನಗೆ ಎರಡು ಅವಕಾಶ. ಒಂದು, ನೀನಾಗಿಯೇ ಬಂದು ನನಗೆ ಸುಖ ನೀಡುವುದು, ಇಲ್ಲವಾದರೆ ನಿನ್ನ ಸಾವಿಗೆ ನೀನೇ ಕಾರಣವೆಂದು ಬರೆದಿಟ್ಟು ವಿಷ ಕುಡಿದು ಸಾಯುವುದು. ತಗೋ, ಈ
ವಿಷದ ಬಾಟ್ಲಿ ಮತ್ತು ಪೆನ್ನು ಹಾಳಿ. ನಿನಗೆ 5 ನಿಮಿಷ ಅವಕಾಶ. ಸಮಾಜ ಮಂದಿರ ಒಳಗೆ ಹೋಗಿ ಬೇಗ ಬಾ. ತೆಗೆದುಕೋ. ಏ ಶಿವ, ಶಿವ್ಯ, ನಿನ್ನ ಹೆಂಡತಿಗೆ ಕಾದಿದೆ ಕೈಯಾಳಿ ಪಟ್ಟ. ಇಲ್ಲವಾದರೆ ಕಟ್ಟಬೇಕಾದಿತ್ತು ಮಗನೇ ನಿನ್ನ ಕೈಯಾರ ಚಟ್ಟ. ಲೇ ರಾಜ, ಪ್ರಾಣಕ್ಕೆ ಹೆದರಿ ಮಾನ ಮಾರಿಕೊಳ್ಳೋ ಹೆಣ್ಣು ನಾನಲ್ಲ ಕಣೋ. ಗಂಡನೇ ದೇವ್ರು ಅಂತ ಕೈ ಹಿಡಿದ ಗಂಡನಿಗೆ ಗರತಿಯಾಗಿ ಬಾಳು ನಿಜ ಗರತಿ ಭಾರತಿ, ಗಂಡೆದೆಯ ಗರತಿ. ಲೇ, ಏನು ಅಂದೆ? ವಿಷ ಕುಡಿಬೇಕು ಒಂದು, ನಿನಗೆ ಸರ್ ಹಾಸ್ಬೇಕು ಒಂದ. ಏ ನೀಚ, ನಾನು ವಿಷ ಕುಡ್ದಿದ್ದೀನಿ ಕಣೋ. ಈಗೋ ಈ ಪತ್ರನ ಬರೆದು ವಿಷ ಕುಡ್ದಿದ್ದೀನಿ. ಸತ್ತರೂ ಸರಿ ನಿನಗೆ ಸರ್ ಹಾಸಲಾರೆ. ನಾನು ನಿಜವಾದ ಗರತಿ. ಅಮ್ಮ, ಸಂಕಟ. ಅಯ್ಯೋ ಪಾಪಿ. ಅಮ್ಮ, ಸ್ವಾಮಿ, ಸ್ವಾಮಿ, ವೈದ್ಯನ. ಅಮ್ಮ, ಸ್ವಾಮಿ. ಶಿವ್ಯ, ನಾನು ಈಗ ಬೀಸಿರುವ ಸುಂಟರ ಗಾಳಿಗೆ ನೀನು ತತ್ತರಿಸಿ ಸಾಯಲೇಬೇಕು. ಸೌಂದರ್ಯ, ಸೌಂದರ್ಯ, ಅರ್ಜುನ ಬಂದಿದ್ದಾನೆ. ಬೇಗ ಆರತಿ ತೆಗೆದುಕೊಂಡು ಬಾರಮ್ಮ. ಬೇಗ ಆರತಿ ತೆಗೆದುಕೊಂಡು ಬಾ. ಅತ್ತಿಗೆ, ಅತ್ತಿಗೆ, ಬೇಗ ಹೊರಗ ಬಾರಮ್ಮ, ಬೇಗ ಹೊರಗ ಬಾ. ಅರ್ಜುನ, ನಿನ್ನ ಅತ್ತಿಗೆ ದೇವರ ಕೋಣೆ ಸೇರಿದಳಂದ್ರೆ ಮುಗೀತಪ್ಪ. ನಮ್ಮನ್ನೆಲ್ಲ ಮರೆತು ಬಿಡುತ್ತಾಳೆ. ನಾನು ಒಳಗಡೆ ಹೋಗಿ ಕರೆದುಕೊಂಡು ಬರ್ತೇನೆ. ಇಲ್ಲೇ ನಿಲ್ಲಪ್ಪ, ಇಲ್ಲೇ ನಿಲ್ಲು. ಅತ್ತಿಗೆ, ಅತ್ತಿಗೆ. ಸೌಂದರ್ಯ, ಸೌಂದರ್ಯ, ಏನಾಯ್ತಮ್ಮ? ಎದ್ದೇಳು ಸೌಂದರ್ಯ, ಎದ್ದೇಳು ಸೌಂದರ್ಯ, ಎದ್ದೇಳು ಸೌಂದರ್ಯ, ಎದ್ದೇಳು ಸೌಂದರ್ಯ. ಏನಾಯ್ತು ಸೌಂದರ್ಯ? ಎದ್ದೇಳು ಸೌಂದರ್ಯ, ಎದ್ದೇಳು, ಎದ್ದೇಳು ಸೌಂದರ್ಯ, ಎದ್ದೇಳು. ಸೌಂದರ್ಯ, ಏನಾಯ್ತು ಸೌಂದರ್ಯ? ಎದ್ದೇಳು ಸೌಂದರ್ಯ, ಎದ್ದೇಳು ಸೌಂದರ್ಯ, ಎದ್ದೇಳು. ಅತ್ತಿಗೆ, ಅತ್ತಿಗೆ, ಏನಾಯ್ತು ಅತ್ತಿಗೆ? ಅತ್ತಿಗೆ, ಒಂದು ಸಲ ಮಾತಾಡೋ ಅತ್ತಿಗೆ, ಒಂದು ಸಲ ಮಾತಾಡು. ಅಣ್ಣ, ಅಣ್ಣ, ನೀ ಬರೋ ಮುಂಚೆ ಅತ್ತಿಗೆ ಚೆನ್ನಾಗಿದ್ಳು ತಾನೆ ಅಣ್ಣ, ಚೆನ್ನಾಗಿದ್ಳು. ಚೆನ್ನಾಗಿದ್ದಳಪ್ಪ, ಚೆನ್ನಾಗಿ ಹೇಳದು. ಮಕ್ಕಳಂತೆ ಗಡಬಡಿಂದ ಮಾತನಾಡಿ ಈ ವರ್ಷ ನನ್ನ ಮೈದನ ಗೆಲ್ಲವನೆಂದು ಹೆಮ್ಮೆಯಿಂದ ಹೇಳುತ್ತಿದ್ದಳಪ್ಪ, ಹೆಮ್ಮೆಯಿಂದ ಹೇಳುತ್ತಿದ್ದಳು, ಹೆಮ್ಮೆಯಿಂದ ಹೇಳುತ್ತಿದ್ದಪ್ಪ, ಹೆಮ್ಮೆಯಿಂದ ಹೇಳುತ್ತಿದ್ದಳು. ಈ ವರ್ಷ ನನ್ನ ಮೈದನ ಬೆಳ್ಳಿ ಕಡಗ ಗೆದ್ದು ಬಂದರೆ ಅವನ ಮೆರವೇನೆ ಅದ್ದೂರಂತೆ ಮಾಡೋದಂತ ಹೇಳುತ್ತಿದ್ದರಪ್ಪ, ಹೇಳುತ್ತಿದ್ದರು, ಹೇಳುತ್ತಿದ್ದರು. ಸೌಂದರ್ಯ, ಸೌಂದರ್ಯ, ನಿನ್ನ ಆಸೆ ಐತೆ. ನಿನ್ನ ಮೈದನ ಬೆಳ್ಳಿ ಕಡಗ ಗೆದ್ದು ಬಂದಿನಮ್ಮ, ಗೆದ್ದು ಬಂದಿದ್ದಾರೆ.
ಅವನ ಹೋಗಿ ತೆಗೆದು ಅವನ ಆರತಿ ಮಾಡಿ ಅವನಿಗೆ ಆರತಿ ಮಾಡಲು ಎದ್ದೇಳು ಸೌಂದರ್ಯ, ಎದ್ದೇಳು ಸೌಂದರ್ಯ, ಎದ್ದೇಳು ಸೌಂದರ್ಯ, ಎದ್ದೇಳು ಸೌಂದರ್ಯ, ಎದ್ದೇಳು ಸೌಂದರ್ಯ, ಎದ್ದೇಳು ಸೌಂದರ್ಯ, ಎದ್ದೇಳು ಎದ್ದೇಳು. ಅತ್ತಿಗೆ 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 ಅಣ್ಣ, ಅತ್ತಿಗೆ ಬಿಡಬೇಕು ಅತ್ತಿಗೆ. ಈ ಸ್ಪರ್ಧೆಯಲ್ಲಿ ಗೆದ್ದ ಕೆಲವು ನಮ್ಮದಲ್ಲ ತಾಯಿ, ನಿನ್ನದು ತಾಯಿ, ನಿನ್ನದು. ತಾಯಿಯ ಪ್ರೀತಿಯನ್ನು ಉರಿಸಿ ಧರ್ಮದ ದಾರಿಯನ್ನು ತೋರಿಸಿ ನನ್ನನ್ನು ಶೂರನಾಗಿ ಮರೆಯುತ್ತೆ, ಶೂರನಾಗಿ ಮಾಡಿದೆ ಅತ್ತಿಗೆ. ಅದರ ಪ್ರತಿಫಲವಾಗಿ ನನ್ನನ್ನು ಸೋಲಿಸುವ ಗಂಡು ಈ ಭೂಮಿಯ ಹುಟ್ಟಿನ ತಾಯಿ, ಹುಟ್ಟಿನ ಅತ್ತಿಗೆ, ಅತ್ತಿಗೆ ನಿನ್ನ ಆಶೆಯಂತೆ, ಅತ್ತಿಗೆ ನಿನ್ನ ಆಶೆಯಂತೆ ನಾನು ಈ ಬೆಳಿ ಕಟ್ಟಿಗೆ ಅವರು ತೆಗೆದುಕೊಂಡು ಹೋದೆ. ನೋಡು ತಾಯಿ, ನೋಡು ನೋಡು ಅತ್ತಿಗೆ, ಒಂದು ಸಲ ಮಾತಾಡುತ್ತೇನೆ, ಒಂದು ಸಲ ಮಾತಾಡು. ಅಣ್ಣ ಅಣ್ಣ, ನೀನಾದ್ರೂ ಅಣ್ಣ ಈ ಅತ್ತಿಗೆ ನನ್ನ ಜೊತೆ ಮಾತಾಡಲು ಏನಣ್ಣ ಹೇಳು. ಅರ್ಜುನ, ಹೇಳು ಮಾತು ದೂರ ಆಯ್ತಪ್ಪ, ದೂರ ಆಯ್ತು, ದೂರ ಆಯ್ತು. ನಮ್ಮನ್ನೆಲ್ಲ ದುಃಖದಿಂದ ನೋಡಿನಂದು ಆ ಬುದ್ಧ ನಿನ್ನತ್ತಿಗೆಯನ್ನು ಕರೆದುಕೊಂಡನಪ್ಪ, ಕರೆದುಕೊಂಡು ಸೌಂದರ್ಯ, ಇನ್ನೊಮ್ಮೆ ನನಗೆ ಸ್ವಾಮಿ ಎಂದು ಕರೆಯಲು ಎದ್ದೇಳು ಸೌಂದರ್ಯ, ಎದ್ದೇಳು ಸೌಂದರ್ಯ, ಎದ್ದೇಳು. ಮಗನಂತೆ ಬೆಳೆಸಿದ ಅರ್ಜುನ ಇಲ್ಲೇ ನಿಂತಿದ್ದಾನೆ. ಅವನಿಗೆ ಮಾತನಾಡಿಸಲು ಎದ್ದೇಳು ಸೌಂದರ್ಯ, ಎದ್ದೇಳು ಸೌಂದರ್ಯ, ಎದ್ದೇಳು ಸೌಂದರ್ಯ, ಎದ್ದೇಳು ಸೌಂದರ್ಯ. ಅತ್ತಿಗೆ ಅತ್ತಿಗೆ ಸಮಯಕ್ಕೆ ಸರಿಯಾಗಿ ಕೈ ತುತ್ತು ಉಡಿಸಿ ಎಣ್ಣೆ ಹಾಕಿ ತಂಗಾಳಿಯ ತಂಪಿನಲ್ಲಿ ಈ ಪ್ರಪಂಚವನ್ನು ಕಣ್ಣು ಬಿಟ್ಟು ನೋಡುವಂತೆ ಮಾಡಿದ ತಾಯಿನರು ಅತ್ತಿಗೆ. ಆದರೆ ಇವತ್ತು ನೀನು ಕಣ್ಣು ಬಿಟ್ಟು ಕಣ್ಮರಾಗುತ್ತೀರಲ್ಲ ತಾಯಿ, ಕಣ್ಮರಾಗುತ್ತೀರ ಅತ್ತಿಗೆ ಬಿಟ್ಟು. ಅರ್ಜುನ, ಕಣ್ಣೆದುರು ನಡೆದ ಘಟನೆ ಎಂದು ಸುಮ್ಮನಾಗಬಹುದಪ್ಪ, ಸುಮ್ಮನಾಗದು. ಆದರೆ ನಿನ್ನತ್ತಿಗೆ ನನ್ನ ಕಣ್ಣುಗಳಾಗಿದ್ದಪ್ಪ, ಕಣ್ಣುಗಳಾಗಿದ್ದಳು. ಕಣ್ಣು ಮುಚ್ಚಿದ್ರೆ ಕಾಣುವಳು ನಿನ್ನತ್ತಿಗೆ, ಕಣ್ಣು ತೆರೆದ್ರೆ ಕಾಣುವಳಪ್ಪ ನಿನ್ನತ್ತಿಗೆ, ನಿನ್ನತ್ತಿಗೆ, ನಿನ್ನತ್ತಿಗೆ. ಅತ್ತಿಗೆ ಅತ್ತಿಗೆ ಇನ್ನು ನಮ್ಗೆ ಯಾರಾಗತ್ತೆ ಅಣ್ಣ. ಅತ್ತಿಗೆ ತಾಯಿ ನನ್ನ ಬಿಟ್ಟು ಹೋದ, ತಾಯಿ ನನ್ನ ಬಿಟ್ಟು ಹೋದಳು. ಅತ್ತಿಗೆ ಅತ್ತಿಗೆ ನನ್ನನ್ನು ಮಗನಂತೆ ಸಾಕಿದ ಅತ್ತಿಗೆ, ಮಗನಂತೆ ಸಾಕಿ ತಾಯಿ ಪ್ರೀತಿಯನ್ನು ನೋಡೋದು ಈ ಕಣ್ಣನ್ನು ಸಾಕಿ ಬೆಳೆಸಿದ ತಾಯಿ, ಸಾಕಿ ಬೆಳೆಸಿದೆ ಅಣ್ಣ. ಅಣ್ಣ ಇನ್ನು ನಮಗೆ ಆಗುತ್ತೆ, ನಮ್ಗೆ ಯಾರು ಅತ್ತಿಗೆ ಜೀವಜ್ಯೋತಿ ನನ್ನ ಒಳ್ಳೆಯಾಗಿ ಬಿಟ್ಟು ಹೋದೆಯಾದನೇತಿ. ಸೌಂದರ್ಯ, ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಸೌಂದರ್ಯ. ಸೌಂದರ್ಯ, ಎದ್ದೇಳು ಸೌಂದರ್ಯ, ಎದ್ದೇಳು ಸೌಂದರ್ಯ, ಸೌಂದರ್ಯ. ಅತ್ತಿಗೆ ಅತ್ತಿಗೆ ಏನಾಯ್ತಮ್ಮ ಅತ್ತಿಗೆ? ಅಕ್ಕ, ನನಗೆ ತಂಗಿಯ ಸ್ಥಾನವನ್ನು ನೀಡಿದೆ. ಈಗ ಮತ್ತೆ ನನ್ನನ್ನು ಅನಾಥಳನ್ನಾಗಿ ಮಾಡಿ ಹೋದಿಲ್ಲ. ಅಕ್ಕ ಹೇಳಕ್ಕ, ಈ ನಿನ್ನ ತಂಗಿ ಬಂದಿದ್ದಾಳೆ. ಕಾಂಚನ, ಮೊದಲು ಪೊಲೀಸರಿಗೆ ಫೋನ್ ಮಾಡಮ್ಮ. ಬೇಡ ಸುರ, ಸ್ವಲ್ಪ ತಡೆದುಕೋ. ಕಾಂಚನ, ಅತ್ತಿಗೆಯ ಸಾವಿನ ಹುತ್ತ ಭೇದಿಸಬೇಕಾದ್ರೆ ಪೊಲೀಸರು ಇಲ್ಲಿಗೆ ಬರಲೇಬೇಕು. ಹಾಗಲ್ಲ ಸೂರ್ಯ, ಅಗೋ ಅಲ್ಲಿ ನೋಡಿ,
ನಿಮ್ಮ ಅತ್ತಿಗೆ ಕೈಯಲ್ಲಿ ಯಾವುದೋ ಒಂದು ಚೀಟಿ ಇದೆ, ಅದೇನು ಅಂತ ನೋಡಿ. ನನ್ನ ಸಾವಿಗೆ ನಾನೇ ಕಾರಣ. ಇದರ ಸಲುವಾಗಿ ನೀವು ಯಾರನ್ನು ಅನುಮಾನಿಸಬೇಡಿ. ಇಂತಿ ನಿಮ್ಮ ಸೌಂದರ್ಯ. ಅಣ್ಣ, ಇದರಲ್ಲಿ ಏನೋ ಸಂಚಿದೆ. ಅತ್ತಿಗೆ ಸಾವಿಗೆ ಕಾರಣ ಆದ ಅವನು ಎಲ್ಲಿ ತನ್ನ ತಾಯಿ ಗರ್ಭದಲ್ಲಿ ಅಡಗಿಸ್ರಿ ಅವನನ್ನು ಬಿಡುವುದಿಲ್ಲ. ಅವನನ್ನು ಜೀವಂತ ಸಮಾಧಿ ಮಾಡಿ ಬಿಡುತ್ತೇನೆ. ಅರ್ಜುನ, ನಿನ್ನ ಆವೇಶದಿಂದ ಸತ್ಯವಿಗರು ನಿನ್ನತ್ತಿಗೆ ಮತ್ತೆ ಬರಲು ಸಾಧ್ಯವಿಲ್ಲಪ್ಪ, ಮತ್ತೆ ಬರಲು ಸಾಧ್ಯವಿಲ್ಲಪ್ಪ. ಅತ್ತಿಗೆ ಅಣ್ಣನ ಕಣ್ಣಲ್ಲಿ ಕಣ್ಣೀರು ನದಿಯಾಗಿ ಹರಿತಿದೆ ತಾಯಿ, ನದಿಯಾಗಿ ಹರಿತದೆ. ಒಂದು ಸಲ ನೋಡು ತಾಯಿ. ಅರ್ಜುನ, ನೋಡಿಲ್ಲ ಅವಳಿಲ್ಲ ಕಣೋ, ನೋಡಲು ಅವಳಿಲ್ಲ. ಅವಳು ಬುದ್ಧನ ಪಾದ ಸೇರಿದಳಪ್ಪ, ಬುದ್ಧನ ಪಾದ ಸೇರಿದಳು. ನಡೆಯಪ್ಪ, ಅವಳ ಅಂತ್ಯಸ್ಕಾರ ಮಾಡೋಣ. ನಡೆಯಪ್ಪ, ನಡೆ, ಅವಳ ಅಂತ್ಯಸ್ಕಾರ ಮಾಡೋಣ. ನಡೆಯಪ್ಪ. ನಗದೈತಿ ದೈವ ಅಲ್ಲಿ, ಅಳದೈತಿ ಜೀವ ಇಲ್ಲಿ. ನಗದೈತಿ ದೈವ